ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ಈ ವಿಶೇಷವಾಗಿರುವಂಥ ರೀಡಿಂಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮುಂದಿನ 72 ಗಂಟೆಗಳ ನಿಮ್ಮ ಲವ್ ಲೈಫ್‌ನಲ್ಲಿ ಯಾವ ಬದಲಾವಣೆ ಬರ್ತಾ ಇದೆ ಅನ್ನೋದನ್ನ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ನಿಮ್ಮ ಪಾರ್ಟ್ನರ್ ಎನರ್ಜಿ ಹೇಗಿದೆ ಅನ್ನೋದನ್ನು ಕೂಡ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮಗಿಲ್ಲಿ 2 ಪೈಲ್‌ಗಳಿದೆ. ಯಾವ ಒಂದು ಪೈಲ್ ತುಂಬ ಅಟ್ರಾಕ್ಟ್ ಆಗ್ತಿದೆ ಆ ಪೈಲ್‌ನ ಚೂಸ್ ಮಾಡ್ಕೊಳ್ಳಿ. ಫಸ್ಟ್ ಪೈಲ್‌ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಎನರ್ಜಿಗೆ ಇಲ್ಲಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂಥದ್ದು ಈ ಒಂದು ಮುಂದಿನ 72 ಗಂಟೆಗಳಲ್ಲಿ ನೀವು ಬಹಳ ದಿನದಿಂದ ಕಾಯ್ತಾ ಇದ್ದಂಥ ಒಂದು ಪಾಸಿಟಿವ್ ನ್ಯೂಸ್‌ನ ಕೇಳ್ತೀರಾ, ಸಿಗುವಂಥ ಸಾಧ್ಯತೆ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಿದೆ. ನಿಮ್ಮ ಪಾರ್ಟ್ನರ್ ಎನರ್ಜಿಯಲ್ಲಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ತುಂಬಾ ಎಮೋಷನಲ್ ಆಗಿ ಯೋಚನೆ ಮಾಡ್ತಿರುವಂತಹ ಎನರ್ಜಿ ಬರ್ತಿದೆ. ಮುಂದೆ ಏನಾಗಬಹುದು ಅನ್ನೋ ಚೆಕ್ ಮಾಡಿದಾಗ ಇಲ್ಲಿ ಬರ್ತಿರುವಂಥ ಎನರ್ಜಿ ಅವರು ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡುವ ಒಂದು ಬಲವಾಗಿರುವಂತಹ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ 100% ಎನರ್ಜಿ ಇಲ್ಲಿ ಬರ್ತಾ ಇದೆ. ವಿಶೇಷವಾಗಿ ಈ ಹಿಂದೆ ನಿಮ್ಮ ಮಧ್ಯೆ ಆಗಿರುವಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಏನಿದೆ ಅವು ಈ ಸಮಯದಲ್ಲಿ ಸರಿಯಾಗುವಂತಹ ಒಂದು ವಿಶೇಷವಾಗಿರುವ ಎನರ್ಜಿ ಇಲ್ಲಿ ಬರ್ತಾ ಇರುವಂಥದ್ದು. ಸಲಹೆ ನಿಮಗೇನು ಅಂತ ಹೇಳಿದ್ರೆ ಅತಿಯಾಗಿ ಯೋಚನೆ ಮಾಡೋದನ್ನ ಬಿಟ್ಟು ಪಾಸಿಟಿವ್ ಆಗಿರಿ. ಯೂನಿವರ್ಸ್ ನಿಮ್ಮ ಪ್ರೀತಿಯನ್ನ ಮತ್ತೆ ಒಂದು ಮಾಡೋದಕ್ಕೆ ದಾರಿ ತೋರಿಸುತ್ತೆ. ಥ್ಯಾಂಕ್ ಯು. ಸೆಕೆಂಡ್ ಪೈಲ್‌ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ನೀವು ಹೊಸ ಆರಂಭ ಮತ್ತೆ ಗಟ್ಟಿಯಾದ ನಿರ್ಧಾರವನ್ನು ನಿಮ್ಮ ಪರ್ಸನ್ ಇಲ್ಲಿ ಮಾಡ್ತಾ ಇದ್ದಾರೆ. ಓಕೆ. ಇಲ್ಲಿ ಸ್ಟೆಬಿಲಿಟಿ ಅಥವಾ ಒಂದು ಸ್ಥಿರತೆ ಅನ್ನುವಂಥದ್ದು ಈ ಒಂದು ಕಾರ್ಡ್ಸ್ ಅಲ್ಲಿ ಯಾರು ಸೆಕೆಂಡ್ ಪೈಲ್‌ನ ಚೂಸ್ ಮಾಡಿದ್ದೀರಾ ಅದರಲ್ಲಿ ಬರ್ತಿರುವಂಥ ಎನರ್ಜಿ ಆಗಿದೆ. ನಿಮ್ಮ ಸಂಬಂಧದಲ್ಲಿರುವಂತಹ ಗೊಂದಲಗಳಿದ್ರೆ ಗೊಂದಲಗಳಿಗೆ ಮುಂದಿನ 3 ದಿನಗಳಲ್ಲಿ ಅದಕ್ಕೊಂದು ಸ್ಪಷ್ಟತೆ ಸಿಗತ್ತೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಮುಂದೆ ಏನಾಗಬಹುದು ಅನ್ನೋ ಚೆಕ್ ಮಾಡಿದಾಗ ಎನರ್ಜಿಯಲ್ಲಿ ನಿಮ್ಮ ಪಾರ್ಟ್ನರ್ ತಮ್ಮ ಪ್ರೀತಿಯನ್ನ ಒಪ್ಕೊಳ್ಳೋದಿಕ್ಕೆ ಅಥವಾ ಸಂಬಂಧವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯೋದಿಕ್ಕೆ ನಿರ್ಧಾರ ಮಾಡಬಹುದು. ಹಾಗೆ ನಿಮ್ಮಿಬ್ಬರ ನಡುವಿನ ಕನೆಕ್ಷನ್ ಇನ್ನು ಹೆಚ್ಚು ಗಟ್ಟಿ ಆಗತ್ತೆ ಅನ್ನುವಂಥ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ನಿಮಗೆ ಸಲಹೆ ಅಂತ ಹೇಳಿದ್ರೆ ಇಲ್ಲಿ ನೀವು ನಿಮ್ಮ ಮೇಲಿರುವಂತಹ ನಂಬಿಕೆನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ. ನಂಬಿಕೆ ಇಡಿ. ನಿಮ್ಮ ಸಂಗಾತಿ ನಿಮ್ಮನ್ನ ಕಳ್ಕೊಳ್ಳೋದಿಕ್ಕೆ ಇಷ್ಟಪಡೋದಿಲ್ಲ ಯಾವುದೇ ಕಾರಣಕ್ಕೂ. ಮುಂದಿನ 72 ಗಂಟೆಗಳಲ್ಲಿ ನಿಮಗೊಂದು ನಿಮ್ಮ ಪರ್ಸನ್ ನಿಮ್ಮನ್ನ ಕಳ್ಕೊಳ್ಳೋದಿಕ್ಕೆ ಇಷ್ಟಪಡಲ್ಲ ಅನ್ನೋದನ್ನ ಸಾಬೀತು ಮಾಡ್ತಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ. ಸೊ ಯಾರು ಫಸ್ಟ್ ಪೈಲ್‌ನ ಚೂಸ್ ಮಾಡ್ಕೊಂಡಿದ್ರಿ 1111 ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಸೆಕೆಂಡ್ ಪೈಲ್ 9999 ಹಾಕ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೇನೆ ಪ್ರತಿಯೊಬ್ರು ಕೂಡ ಫಾಲೋ ಮಾಡಿ ನನ್ನ ಜೊತೆ ಕನೆಕ್ಟ್ ಆಗಿ ಈ ಒಂದು ರೀಡಿಂಗ್ ಬರೀ ರೀಡಿಂಗ್ ಆಗಿರಲ್ಲ, ಇದೊಂದು ಹೀಲಿಂಗ್ ಆಗಿರುತ್ತೆ. ನನ್ನ ಜೊತೆ ಕನೆಕ್ಟ್ ಆದ್ರೆ ಆ ಹೀಲಿಂಗ್ ಪವರ್‌ನ ಖಂಡಿತವಾಗಿ ನೀವು ರಿಸೀವ್ ಮಾಡ್ಕೊಳ್ತೀರಾ. ಫಾಲೋ ಮಾಡ್ತಾ ಇಲ್ವಾ ಖಂಡಿತವಾಗಿ ನೀವು ಲಾಸ್ ಮಾಡ್ಕೊಳ್ತಾ ಇದ್ದೀರಾ. ಬೇಗ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರೀಡಿಂಗ್ ಅಲ್ಲಿ ಸಿಗೋಣ. ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್.